ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಬನವಾಸಿ ಕಥೆಯ ಮುಂದುವರಿದ ಭಾಗವನ್ನು ನಾನು ನಿಮಗೂ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇದುವರೆಗೂ ಬನವಾಸಿ ಸಂಸ್ಥಾನದ ಒಂದು ವೈಭವದ ಬಗ್ಗೆ ಹಾಗೂ ಆದಿಕೇಶ ಒಡೆಯರ ಬಗ್ಗೆ, ಅಲ್ಲಿನ ದಾಸರ ಬಗ್ಗೆ, ಹಾಗೆಯೇ ಈ ಕಥೆಯ ನಾಯಕ ಹಾಗೂ ನಾಯಕಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸ್ನೇಹಿತರೆ, ಇವತ್ತು ಇದರ ಮುಂದುವರಿದ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ. ಶ್ರೀ ಭೂತನಗರ ಸಂಸ್ಥಾನದ ಅಧಿಪತಿಯಾದಂತಹ ಹಿಂದೆ ಅಧಿಪತಿಯಾದಂತಹ ಯಾರು ರಂಗಮ್ಮನ ಅಣ್ಣನ ಮಗ ಶ್ರೀಲಿಂಗ ಮತ್ತೆ ಬನವಾಸಿ ಸಂಸ್ಥಾನಕ್ಕೆ ಬಹಳ ವರ್ಷಗಳ ನಂತರ ಬರ್ತಾನೆ. ಸ್ನೇಹಿತರೆ, ಅವನು ಬಂದ್ಬಿಟ್ಟು ಯುದ್ಧವನ್ನ ಸಾರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯುದ್ಧ ಮಾಡೋದಕ್ಕೆ ಅವನು ಶ್ರೀಲಿಂಗನು ತನ್ನ ಬೃಹತ್ತಾದ ಸೈನ್ಯದೊಂದಿಗೆ ಬನವಾಸಿ ಸಂಸ್ಥಾನಕ್ಕೆ ಬರ್ತಾನೆ. ಸ್ನೇಹಿತರೆ, ಬಂದ್ಬಿಟ್ಟು ದೊಡ್ಡದಾಗಿ ಗರ್ಜಿಸ್ತಾನೆ. ಯಾರನ್ನ ಆದಿಕೇಶ ಒಡೆಯರನ್ನ ಹೊರಗಡೆ ಕರೀತಾನೆ. ಆದಿಕೇಶವ ಬಾ, ನಾನು ಬಂದಿದ್ನಿ. ನಮ್ಮ ಭೂತನಗರ ಸಂಸ್ಥಾನವನ್ನ ಬಹಳ ವರ್ಷಗಳ ಹಿಂದೆ ನೀನು ಧ್ವಂಸ ಮಾಡಿದ್ದೆ, ಆಕ್ರಮಿಸ್ಕೊಂಡಿದ್ದೆ. ಈಗ ನಾನು ಬಂದಿದ್ದೆ, ಬಾ, ನಿನ್ನ ಬನವಾಸಿ ಸಂಸ್ಥಾನವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ನನ್ನ ಒಂದು ಅಧಿಕಾರಕ್ಕೆ ಅದನ್ನ ತಗೊಂತೀನಿ, ಆಕ್ರಮಿಸ್ಕೊಳ್ತೀನಿ, ಅದನ್ನ ನಾನು ವಶಪಡಿಸಿಕೊಳ್ತೀನಿ ಅಂತ ಜೋರಾಗಿ ಗರ್ಜಿಸ್ತಾನೆ ತನ್ನ ಬೃಹತ್ತಾದ ಸೈನ್ಯದೊಂದಿಗೆ ಅಲ್ಲಿಗೆ ಬಂದು. ಆಗ ಆದಿಕೇಶ ಒಡೆಯರು ತನ್ನ ಅರಮನೆಯಿಂದ ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು, ಯಾರು ನೀನು ಅಂತ ಕೇಳಿದಾಗ, ನಾನು ಶ್ರೀಲಿಂಗ, ಈ ಹಿಂದೆ ನೀನು ನಮ್ಮ ಒಂದು ಭೂತನಗರ ಸಂಸ್ಥಾನವನ್ನ ವಶಪಡಿಸ್ಕೊಂಡಿದ್ದಲ್ವಾ, ಈಗ ನಾನು ಮತ್ತೆ ನಿನ್ನಿಂದ ನಾನು ಕಿತ್ಕೊಂತೀನಿ. ನಾನು ಗೆದ್ರೆ ನೀನು ನಿನ್ನ ಸೈನ್ಯವನ್ನು ನಾನು ಧ್ವಂಸ ಮಾಡಿದ್ರೆ, ನಿನ್ನನ್ನು ನಾನು ಸದೆ ಬಿಡಿದ್ರೆ, ನಿನ್ನ ಒಂದು ಸಂಪೂರ್ಣ ರಾಜ್ಯವನ್ನ ನನಗೆ ನೀನು ಕೊಡಬೇಕು. ನಾನು ಏನಾದರೂ ಸೋತ್ರೆ ನನ್ನ ಅಧಿಕಾರವನ್ನು ನಿನಗೆ ಕೊಡ್ತೀನಿ, ಇದಕ್ಕೇನಂತೀಯ ಅಂತ ಒಂದೇ ಮಾತಲ್ಲಿ ಹೇಳ್ತಾನೆ ಯಾರು, ಶ್ರೀಲಿಂಗ. ಆಗ ಆದಿಕೇಶ ಒಡೆಯರು ಹೇಳ್ತಾನೆ, ಸರಿ ಆಯ್ತು, ರಾಜ ಅಂದಮೇಲೆ ಈ ರೀತಿ ಯುದ್ಧಗಳು ಇದ್ದೇ ಇರ್ತವೆ. ಬಾ, ಈಗ ಈಗ ಅಲ್ಪ ಸ್ವಲ್ಪ ಉಳಿದಂತಹ ಸಾಮ್ರಾಜ್ಯವನ್ನ ನನಗೆ ಕೊಡೋದಕ್ಕೆ ನೀನು ಸಿದ್ಧ ಆಗು. ಸರಿ, ಇದಕ್ಕೆ ಈ ಷರತ್ತಿಗೆ ನಾನು ಒಪ್ಪಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತಾನೆ. ಸ್ನೇಹಿತರೆ, ಆಗ ಎರಡೂ ಸೈನ್ಯಗಳ ಮಧ್ಯೆ ದೊಡ್ಡದಾಗಿ ಯುದ್ಧ ಪ್ರಾರಂಭವಾಗುತ್ತೆ. ಈ ಕಥೆಯಲ್ಲಿ ಇದುವರೆಗೂ ಯುದ್ಧ ನಡೆದಿರಲಿಲ್ಲ ಸ್ನೇಹಿತರೆ. ಈಗ ಇದು ಒಂದು ಯುದ್ಧ ನಡೀತಾ ಇದೆ. ಸ್ನೇಹಿತರೆ, ಇಬ್ಬರು ದೊಡ್ಡದಾಗಿ ಆರ್ಭಟಿಸ್ತಾ ಜೋರಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ಮಾಡ್ತಾ ಮಾಡ್ತಾ ಸ್ವಲ್ಪ ಇವನ ಒಂದು ಸೈನ್ಯಕ್ಕಿಂತ ಇವನ ಸೈನ್ಯದ ಸಂಖ್ಯೆ ಜಾಸ್ತಿ ಇರುತ್ತೆ. ಅದು ಶ್ರೀಲಿಂಗನ ಸೈನ್ಯದ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಇವನ ಬನವಾಸಿ ಸೈನ್ಯವನ್ನ ಸದೆ ಬಡಿದು ಬಿಡ್ತಾರೆ. ಇನ್ನೇನು ಸೋಲ್ತಾರೆ ಅನ್ನೋದ್ರೊಳಗೆ ಇವನಿಗೆ ತುಂಬಾ ಆತಂಕ ಆಗಿಬಿಡುತ್ತೆ ಆದಿಕೇಶ ಒಡೆಯರಿಗೆ. ಆಗ ಎಲ್ಲಿಂದಲೂ ಇದ್ದಂತ ಈಶ್ವರ ಸುಮ್ಮನೆ ಬೆಂಕಿಯಂತೆ ಜೋರಾಗಿ ಚಿಮ್ಬಿಡ್ತಾನೆ. ಜೋರಾಗಿ ಬಂದ್ಬಿಟ್ಟು ಎಲ್ಲರನ್ನು ಒಮ್ಮೆಲೆ ಸದೆ ಬಡ್ದು ಬಿಡ್ತಾನೆ. ಇವನ ಒಂದೇ ನಿಮಿಷಕ್ಕೆ, ಒಂದೇ ಕ್ಷಣಕ್ಕೆ ಇವನು ಶ್ರೀಲಿಂಗದ ಸೈನಿಕರೆಲ್ಲ ನೆಲ ಸಮಾಯಿಬಿಡ್ತಾರೆ. ಆಗ ಈಶ್ವರ ಮಿಂಚನಂತೆ ಬಂದು ಗರ್ಜಿಸುತ್ತಾ ಜೋರಾಗಿ ಎಲ್ಲರನ್ನ ಹೊಡೆದ್ಬಿಡ್ತಾನೆ. ಹೊಡೆದಾಗ ಮತ್ತೆ ಇವನೊಬ್ಬನೇ ಉಳ್ಕೊಂತಾನೆ. ಯಾರು, ಶ್ರೀಲಿಂಗ ಒಬ್ಬನೇ ಉಳ್ಕೊಂಡಾಗ ಅವನನ್ನ ಹೇಳ್ಕೊಂಡು ಆದಿಕೇಶ ಒಡೆಯರ ಹತ್ರ ಹೋಗ್ತಾನೆ. ಒಡೆಯರು ಇವನನ್ನ ನನಗ್ ಬಿಡಿ ಅಂತ ಹೇಳಿದಾಗ ಅವನು ಆಯ್ತು ಅಂತ ಹೇಳ್ತಾನೆ. ಆದಿಕೇಶ ಒಡೆಯರು, ನೀನೇ ಇವನನ್ನ ನೆಲಸಮ ಮಾಡು, ಇವನನ್ನ ಸೋಲಿಸು ಅಂತ ಹೇಳ್ತಾನೆ. ಆಗ ಇಬ್ರು ಜೋರಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ, ಶ್ರೀಲಿಂಗ ಜೋರಾಗಿ ಹೊಡೆದ್ಬಿಡ್ತಾನೆ ಇವನನ್ನ, ಯಾರು, ಈಶ್ವರನನ್ನ. ನೆಲಕ್ಕೆ ಬಿದ್ದ್ಬಿಡ್ತಾನೆ. ನೆಲಕ್ಕೆ ಬಿದ್ದಾಗ ಎಲ್ಲರಿಗೂ ಒಂದು ರೀತಿ ಅಲ್ಲಿ ಆಶ್ಚರ್ಯ ಆಗ್ಬಿಡುತ್ತೆ. ಒಂದು ರೀತಿ ಭಯ ಉಂಟಾಗುತ್ತೆ. ಇವನನ್ನ ಏನ್ ಮಾಡ್ತಾನೋ ಈಶ್ವರನನ್ನ ಅಂತೇಳಿ. ಮತ್ತೆ ದಿಢೀರ್ನ ಎದ್ಬಿಟ್ಟು ಜೋರ ಒಂದ್ ಏಟ್ ಹೊಡೆದ್ಬಿಡ್ತಾನೆ. ನೆಲಕ್ಕೆ ಬಿದ್ದ್ಬಿಡ್ತಾನೆ ಶ್ರೀಲಿಂಗ. ಚೆನ್ನಾಗಿ ಹೊಡಿತಾನೆ ಅವನು. ಅಲ್ಲೇ ಕೆಳಕ್ಕೆ ನೆಲಕ್ಕೆ ಬೀಳ್ತಾನೆ. ಆಗ ಭೂತನಗರ ಸಂಸ್ಥಾನ ಸೋಲುತ್ತೆ, ಬನವಾಸಿ ಸಂಸ್ಥಾನ ಗೆಲ್ಲುತ್ತೆ. ಸ್ನೇಹಿತರೆ, ಈಗ ಮುಂದಿನ ಒಂದು ದೃಶ್ಯ. ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ಗೆದ್ದಂತಹ ಆ ಬನವಾಸಿ ಸಂಸ್ಥಾನ ಗೆಲ್ಲಕ್ಕೆ ಕಾರಣವಾದಂತಹ ಈಶ್ವರನಿಗೆ ಆದಿಕೇಶ ಒಡೆಯರು ಒಂದು ಭೋಜನ ಕೂಟವನ್ನ ಏರ್ಪಡಿಸಿರ್ತಾರೆ. ಅವನನ್ನ ಆದರದಿಂದ ಅರಮನೆಗೆ ಸ್ವಾಗತ ಮಾಡ್ತಾನೆ. ಸ್ವಾಗತ ಮಾಡ್ಬಿಟ್ಟು ಅವನಿಗೆ ಏನ್ ಮಾಡ್ತಾನೆ, ಭಲೆ ವೀರ, ನಿನ್ನ ವಯಸ್ಸಿಗೆ ಮೀರಿದ ಕೆಲಸವನ್ನೇ ಮಾಡಿರೋ ನೀನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಒಂದು ಯುದ್ಧವನ್ನೇ ಗೆಲ್ಲೋದಕ್ಕೆ ನೀನು ಕಾರಣನಾದೆ. ಕೇಳು, ನಿನಗೇನ್ ಬೇಕು ನಾನು ಕೊಡ್ತೀನಿ, ಕೇಳು ಅಂತ ಹೇಳ್ತಾನೆ. ಆಗ ಸುತ್ತಲೂ ನೋಡ್ತಾ ಇರ್ತಾನೆ. ಯಾರನ್ನ, ಆ ರಮ್ಯಾಳನ್ನ, ಅವನ ಸಾಕು ಮಗಳಾದಂತ ರಮ್ಯಾಳನ್ನ ಸುತ್ತಲೂ ಹುಡುಕ್ತಾ ಇರ್ತಾನೆ. ಏನು ವೀರ, ಏನು ಹುಡುಕ್ತಾ ಇದೆಯಾ ಅಂತ ಆದಿಕೇಶ ಒಡೆಯರು ಕೇಳ್ತಾನೆ. ಆಗ ಇವನು ಹೇಳ್ತಾನೆ, ಸುತ್ತ ನೋಡ್ತಾನೆ. ನೋಡಿದ ತಕ್ಷಣ ನೋಡ್ತಾ ಇರ್ತಾನೆ. ಆಗ ರಮ್ಯ ಓಡ್ ಬಂದು ಇವನನ್ನ ತಪ್ಕೊಳ್ತಾಳೆ. ಆಗ ಅಲ್ಲಿದ್ದಂತ ಮಂತ್ರಿಗಳೆಲ್ಲ ಎದ್ದು ಕೂತ್ಬಿಡ್ತಾರೆ. ಏನ್ ಈ ರೀತಿ ಮಾಡ್ತಾರಲ್ಲ ಇವರು ರಾಜ್ಕುಮಾರಿ ಅಂತೇಳಿ ಎದ್ದು ಕೂತ್ಕೊಂತಾರೆ.
ಆಗ ಮತ್ತೆ ಇವ್ನು ಏನು ಮಾಡ್ತಾನೆ, ಎದ್ದು ಕೂತ್ಕೊಂಡು ಎಲ್ಲ ಜನ ಎದ್ದು ಕೂತ್ಬಿಡ್ತಾರೆ. ಮತ್ತೆ ಇವನು ಹೇಳ್ತಾನೆ, ಯಾರು ಧೈರ್ಯವಾಗಿ ಒಡೆಯರಿಗೆ ಹೇಳ್ತಾನೆ. ಒಡೆಯರಿಗೆ ಏನು ಹೇಳ್ತಾನೆ, ಒಡೆಯರೇ ನನಗೇನು ಬೇಡ, ಮುತ್ತಿನ ಸರದ ಒಡತೆಯಾದ ಈ ರಮ್ಯನೇ ನನಗೆ, ಈ ರಾಜಕುಮಾರಿಯೇ ನನಗೆ ಬೇಕು ಅಂತ ಹೇಳ್ತಾನೆ. ಆಗ ಜನರೆಲ್ಲ ಒಂದು ಒಂದು ನಿಮಿಷ ಮೂಕ ವಿಸ್ಮಿತರಾಗಿಬಿಡ್ತಾರ, ಏನು ಮಾತಾಡೋಕ್ಕಾಗಲ್ಲ. ಇವನು ಎಂಥದ್ದೊಂದು ಕೇಳ್ತಾನಲ್ಲ, ಎಂಥ ವಸ್ತುವನ್ನ ಕೇಳ್ತಾನಲ್ಲ ಇವನು ಅಂತ ಜನರಿಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ, ಭಯ ಆಗುತ್ತೆ, ಸುಮ್ಮನೆ ಕೂತಿರ್ತಾರೆ. ಆಗ ಮಹಾರಾಜ ಕೂಡ, ಆದಿಕೇಶ ಒಡೆಯರ್ ಕೂಡ ಸುಮ್ಮನೆ ಯೋಚನೆ ಮಾಡ್ತಾನೆ. ಆಗ ಯೋಚನೆ ಮಾಡಿ ಸುಮ್ಮನೆ ಕೂತಿರ್ತಾನೆ. ಮತ್ತೆ ರಮ್ಯಾ ಕೂಡ, ರಾಜ್ಕುಮಾರಿ ಕೂಡ ಇವನ್ ರೀತಿನೇ ಹೇಳ್ತಾಳೆ, ಹೌದು ಅಪ್ಪ, ನನಗೇನು ಬೇಡ, ನನಗೆ ಈ ಈಶ್ವರನೇ ಬೇಕು, ಈಶ್ವರ ನಾನು ಮನಸಾರೆ ಇಷ್ಟಪಟ್ಟಿದ್ದೀನಿ, ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆಗ ಅವನು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಮಾತನ್ನು ಹೇಳ್ತಾನೆ, ಆಯ್ತು ವೀರ, ನನ್ನ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ, ವಿವಾಹ ಮಾಡ್ಕೊಡ್ತೀನಿ, ನೀನು ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಆಯ್ತು ಒಡೆಯರೇ, ನೀವೇನು ಹೇಳಿದ್ರು ನಾನು ಮಾಡ್ತೀನಿ, ಏನು ಹೇಳು ಅಂಥೇಳಿ, ಏನು ಹೇಳಿ ಅಂತ ಇವನು ಕೇಳ್ತಾನೆ ಈಶ್ವರ. ಏನೂ ಇಲ್ಲ, ನಮ್ಮ ಊರಿನ ದೊಡ್ಡ ಗುಡ್ಡದ ಹಿಂದೆ ಒಂದು ಹುಲಿ ಏನು ಮಾಡ್ತಾ ಇದೆ, ಜನರನ್ನೆಲ್ಲ ಘಾಸಿಗೊಳಿಸ್ತಾ ಇದೆ. ನಮ್ಮ ಸಂಸ್ಥಾನಕ್ಕೂ ಬಂದರೂ ಬರ್ಬೋದು, ಅದು ಸಾಮಾನ್ಯ ಜನರ ಜೀವವನ್ನು ಹಿಂಸಿಸ್ತಾ ಇದೆ, ಜೀವವನ್ನು ತೆಗಿತಾ ಇದೆ ಆ ಹುಲಿ. ಅದನ್ನು ನೀನು ಹೊಡ್ಕೊಂಡು ಅದನ್ನು ಧ್ವಂಸ ಮಾಡಬೇಕು, ಅದನ್ನು ಹೊಡೆದ್ಬಿಟ್ಟು ಕೊಂದು ನೀನು ನಮ್ಮ ಒಂದು ಅರಮನೆ ಹತ್ರ ತರಬೇಕು, ಆಗ ನೀನು ನನ್ನ ಮಗಳನ್ನು ಕೈ ಹಿಡಿಬೋದು ಅಂತ ಹೇಳ್ತಾರೆ ಆದಿಕೇಶ ಒಡೆಯರು. ಇದಕ್ಕೆ ಅವನು, ಆಯ್ತು ಒಡೆಯರೇ, ನಾನು ಈ ಸವಾಲನ್ನು ಸ್ವೀಕರಿಸ್ತೀನಿ, ನಾನು ಮಾಯಾಲೋಕದ ಒಡೆಯ, ಆ ಒಂದು ಕಿಂಚಿತ್ ವ್ಯಾಘ್ರ ನನಗೆ ಯಾವ ಲೆಕ್ಕ ಅಂತೇಳಿ ಇವನು ಹೇಳ್ತಾನೆ. ಸ್ನೇಹಿತರೆ, ಅವರ ತಾಯಿ ಕಾಲಿಗೆ ಬಿದ್ದು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಸ್ನೇಹಿತರೆ, ಹೋಗ್ಬಿಟ್ಟು ಅರಮನೆಯನ್ನೆಲ್ಲ ನೋಡ್ತಾನೆ. ನೋಡಿ ಆ ರಮ್ಯಳನ್ನು ಒಮ್ಮೆ ತಿರುಗಿ ನೋಡ್ತಾನೆ. ನೋಡ್ಬಿಟ್ಟು ಅಲ್ಲಿಂದ ಮುಗುಳ್ನಕ್ಕು ಅವನು ಅಲ್ಲಿಂದ ಹೋಗ್ತಾನೆ. ಸ್ನೇಹಿತರೆ, ಕಾಳಿ ಬೆಟ್ಟಕ್ಕೆ ಹೋಗ್ತಾನೆ. ಅದು ಅಲ್ಲೊಂದು ದೊಡ್ಡ ಹುಲಿ ಇರುತ್ತಲ್ವಾ, ಆ ಹುಲಿ ಏನು ಮಾಡುತ್ತೆ, ಒಂದು ಮರದ ಹತ್ರ ಹಿಂಗೆ ಸುತ್ತ ನೋಡ್ತಾ ಇರುತ್ತೆ. ಯಾವುದಾದ್ರು ನರಪ್ರಾಣಿ ಅಥವಾ ನರಮನುಷ್ಯ ಅಥವಾ ಯಾರಾದರೂ ಬರ್ಬೋದೇನಂತ ಸುತ್ತ ನೋಡ್ತಾ ಇರುತ್ತೆ. ನಿಧಾನ ಕೂಡ ಓಡಾಡ್ತಾ ಇರುತ್ತೆ. ಇವನು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಗ್ತಾ ಏನು ಇದು ಮಾಡುತ್ತೆ, ಮನುಷ್ಯನ ವಾಸನೆ ಅದಕ್ಕೆ ಗೊತ್ತಾದ್ಮೇಲೆ ಆ ಹುಲಿ ಏನು ಮಾಡುತ್ತೆ, ನಿಧಾನವಾಗಿ ನನಗೆ ಬಾರಿಸ್ಕೊಂಡು ಹೋಗ್ತಾ ಇರುತ್ತೆ. ನಿಮಗೆ ಇದು ತಿಳಿಯಲ್ಲ. ಇವನು ಆ ಹುಲಿನ ಹುಡ್ಕೊಂಡು ಹೋಗ್ತಾ ಸ್ವಲ್ಪ ದೂರ ಹೋಗ್ತಾ ಇರ್ತಾನೆ. ಸ್ನೇಹಿತರೆ, ಒಂದು ದೊಡ್ಡ ಒಂದು ಕಲ್ಲಿರುತ್ತೆ ಆ ಗುಡ್ಡದ ಹತ್ರ. ಆ ಕಲ್ಲಿನ ಮೇಲ್ಗಡೆ ನಿಂತ್ಕೊಳ್ತಾನೆ. ಇದೇನು ಮಾಡುತ್ತೆ, ಮರದಿಂದ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟು ಜೋರಾಗಿ ಅವನ ಮೇಲೆ ಆರ್ಬಿಡುತ್ತೆ, ಜಿಗಿಯುತ್ತೆ. ಆ ಜಿಗಿದ ತಕ್ಷಣ ಇವನು ಏನು ಮಾಡ್ತಾನೆ, ಇವನ ಹತ್ರ ಯಾವುದೇ ಆಯುಧ ಇರೋದಿಲ್ಲ, ಇವನು ಆಯುಧ ಯಾವುದನ್ನು ತಗೊಂಡೋಗಿರಲ್ಲ. ಇವನು ಮಾಯ ವಿದ್ಯೆಯಿಂದ ಅದನ್ನು ಏನಾದರೂ ಮಾಡಿ ತಗೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿರ್ತಾನೆ. ಆದರೆ ಅದು ಅಲ್ಲಿ ಒಂದು ವ್ಯಾಘ್ರದ ಮುಂದೆ, ಆ ಹುಲಿಯ ಮುಂದೆ ಯಾವ ಮಾಯ ವಿದ್ಯೆನೂ ಇವನು ನೆನಪಾಗೋದಿಲ್ಲ. ಹಾಗಾಗಿ ವೀರಾವೇಶದಿಂದ ಇಬ್ಬರು ಹುಲಿ ಮತ್ತೆ ಇವನು ಈಶ್ವರ ಏನು ಮಾಡ್ತಾ ಇರ್ತಾನೆ, ಹೋರಾಡ್ತಾ ಇವನು ಅದು ಜೋರಾಗಿ ಒಂದು ರೀತಿ ಇವನ ಮೇಲೆ ಆಕ್ರಮಣ ಮಾಡಿದಾಗ ಇವನು ಸುಸ್ತಾಗಿ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿಬಿಡ್ತಾನೆ. ಆ ಪ್ರಜ್ಞೆ ತಪ್ಪಿದಾಗ ಏನಾಗುತ್ತೆ, ಇವನು ಒಂದು ರೀತಿ ಇವನಿಗೆ ಕನಸಲ್ಲಿ ಯಾರೋ ಬಂದಾಗ ಆಗುತ್ತೆ. ಅಂದರೆ ಇವನ ತಾಯಿ ಹಾಗೂ ಆ ರಮ್ಯ ರಾಜಕುಮಾರಿ ಮತ್ತೆ ಬನವಾಸಿ ಸಂಸ್ಥಾನ ಇವನು ಕಣ್ಣು ಮುಂದೆ ಬಂದಂಗಾಗುತ್ತೆ. ಬಂದಂಗಾದಾಗ ಏನು ಮಾಡ್ತಾನೆ, ಇದ್ದಕ್ಕಿದ್ದಂಗೆ ಮೇಲೆ ಎದ್ದು ಜೋರಾಗಿ ಅದನ್ನು ಆರು ಬರ್ತಾ ಇರುತ್ತೆ ಎದುರಿಗೆ. ಇವನು ಆರು ಅದನ್ನ ಕಾಲು ಹಿಡ್ಕೊಂಡು ಮರಕ್ಕೆ ಸೆಳೆದು ಬಿಡ್ತಾನೆ, ಬಂಡೆಗೆ ಮತ್ತೆ ಮರಕ್ಕೆ ಜೋರಾಗಿ ಸೆಳೆದು ಅದನ್ನ ರೀತಿ ಹಿಂಸೆ ಮಾಡಿಬಿಡ್ತಾನೆ, ಕೊಂದ್ಬಿಡ್ತಾನೆ. ಅದನ್ನ ಕೊಂದಾಗ ಏನಾಗುತ್ತೆ, ಅದು ಜೀವ ಬಿಟ್ಬಿಡುತ್ತೆ. ಸ್ನೇಹಿತರೆ, ಅದನ್ನ ಹೆಗಲಿಗೆ ಹಾಕೊಂಡು ಅಲ್ಲಿಂದ ಸೀದಾ ಬನವಾಸಿ ಸಂಸ್ಥಾನಕ್ಕೆ ಈಶ್ವರ ಹೋಗ್ತಾನೆ. ಬನವಾಸಿ ಸಂಸ್ಥಾನಕ್ಕೆ ಹೋದ ತಕ್ಷಣ ಅಲ್ಲಿ ಜನರೆಲ್ಲ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಇವನನ್ನು ನೋಡಿ ತುಂಬಾ ಆಶ್ಚರ್ಯಗೊಂಡ್ಬಿಡ್ತಾರೆ. ಜನರೆಲ್ಲ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಇವನನ್ನ. ಆ ಮಹಾರಾಜ ಕೂಡ, ಆ ಒಡೆಯ ಕೂಡ ಇವನನ್ನ ನೋಡಿ, ಶಬ್ಬಾಷ್ ವೀರ, ನಿಜವಾಗ್ಲೂ ನೀನು ಬನವಾಸಿ ಸಂಸ್ಥಾನಕ್ಕೆ ಹೇಳಿ ಮಾಡಿಸಿದಂತಹ ಒಂದು ವೀರ ನೀನು. ಸ್ನೇಹಿತರೆ, ಈ ಕತೆ ಇಲ್ಲಿ ಇಷ್ಟಕ್ಕಿರಲಿ. ಸ್ನೇಹಿತರೆ, ಈ ಮುಂದುವರೆದ ಭಾಗವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇದು ಕಾಲ್ಪನಿಕ ಹಾಗೂ ಐತಿಹಾಸಿಕವಾದಂಥ ಕತೆ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.